ನೀನು ಹೇಳಬೇಕು. ಈಗಷ್ಟೇ ಮನೆಗೆ ಬಂದೆ, ನನಗೆ ಸ್ವಲ್ಪ ಟೈಮ್ ಬೇಕು. ನಿಮ್ಮನ್ನು ಮೀಟ್ ಮಾಡಿದಾಗೆಲ್ಲ ಏನಾದರೂ ಒಂದು ಕಾಂಪ್ಲಿಕೇಶನ್ ಆಗ್ತಿರುತ್ತೆ, ಯಾರಾದ್ರೊಬ್ರು ನೋಡಿರ್ತಾರೆ. ಪ್ರಾಬ್ಲಮ್ ಏನಾದರೂ ಆಯಿತಾ? ಹೆಂಗೋ ಮ್ಯಾನೇಜ್ ಮಾಡಿದೆ ಅಷ್ಟೇ. ಈ ಧೈರ್ಯ ಇರಬೇಕು, ಗೊತ್ತಲ್ವಾ ನಮ್ಮ ಅರೇಂಜ್ಮೆಂಟು. ನೀನು ಒಳಗಡೆಯಿಂದ ಕೆಲಸ ಮಾಡು, ನಾನು ಹೊರಗಡೆಯಿಂದ ಕೆಲಸ ಮಾಡು. ನಿನಗೆ ಕೊಟ್ಟಿರೋದನ್ನು ಸರಿಯಾದ ಟೈಮ್ ನೋಡಿ ಹೇಗಾದರೂ ಮಾಡಿ ಸೂರ್ಯಪ್ರಕಾಶ್ ರೂಮ್ ಒಳಗಡೆ ಸೇರಿಸ್ಬಿಡು. ಆಮೇಲೆ ನೋಡು ನಾನು ಆಡೋ ಆಟನ. ಈ ಮನೆಯಲ್ಲಿ ಯಾರೂ ನೆಮ್ಮದಿಯಾಗಿರಬಾರ್ದು, ಅದಕ್ಕೋಸ್ಕರ ನೀವು ಏನು ಹೇಳಿದ್ರು ಮಾಡ್ತೀನಿ. ವೆರಿ ಗುಡ್. ಅಕ್ಕ, ನೀನಿನ್ನು ಹೊರಟಿಲ್ವರೆಗೂ? ಅಕ್ಕ, ಅದು ಫೋನ್ ಬಿಟ್ಟೋಗಿದ್ದು, ಅದಕ್ಕೆ ಬಂದೆ. ಸರಿ, ನೀನು ಹುಷಾರು ಅಕ್ಕ. ಡ್ರಾಯರಲ್ಲಿ ಏನಾದರೂ ಇಟ್ಟರೆ ಮಾವಂಗೆ ಈಸಿಯಾಗಿ ಸಿಗೋ ಚಾನ್ಸಸ್ ಇದೆ. ಬೇಡ. ಏನು ಮಗಳೇ, ಏನಾದ್ರು ಬೇಕಿತ್ತ? ಮಾವ, ಅದು ನಿಮಗೆ ನೀರಿಟ್ಟು ಹೋಗೋಣ ಅಂತ ಬಂದೆ. ಅದಲ್ಲದೆ ಬೆಳಗ್ಗೆ ತಲೆನೋವು ಅಂತಿದ್ರಲ್ಲ, ಹಾಗೆ ಟ್ಯಾಬ್ಲೆಟ್ ಇಟ್ಟು ಹೋಗೋಣ ಅಂತ. ರಾತ್ರಿ ಏನಾದರೂ ತಲೆನೋವು ಬಂದರೆ ಹೆಲ್ಪ್ ಆಗ್ಬೋದು ಅಂತ. ಥ್ಯಾಂಕ್ ಯು. ಒಂದು ನಿಮಿಷ ಮಗಳೇ. ಏನಾದರೂ ಮುಚ್ಚಿಡ್ತಾ ಇದೆಯಾ? ಏನು ಮಾವ? ನಿನ್ನ ವಿನಯ್ ಮಧ್ಯೆ ನನಗೆ ಹೇಳೋಕ್ಕಾಗದಿರೋ ಯಾವುದಾದ್ರು ವಿಷಯನ ಮುಚ್ಚಿಡ್ತಿದೆ ಅಂತ ಕೇಳಿದೆ ನಾನು. ಆ ಥರ ಏನೂ ಇಲ್ಲ ಮಾವ, ಎಲ್ಲ ಸರಿಯಾಗೇ ಇದೆ. ನಿಮ್ಮ ಹತ್ರ ಹೇಳ್ದೇ ಇರೋಂಥದ್ದು ಏನೂ ಇಲ್ಲ. ಹೆಣ್ಣು ಸಂಸಾರದ ಕಣ್ಣು ಅಂತಾರೆ. ಆ ಕಣ್ಣಿಗೆ ಧೂಳು ಬೀಳದೇ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ಈ ಸೂರ್ಯಪ್ರಕಾಶ್ದಲ್ವೇನಮ್ಮ? ಈ ಮನೆ ಹೊಸಲು ದಾಟಿ ನನ್ನ ಮನೆ ಸೊಸೆಯಾಗಿ ಕಾಲಿಟ್ಟಂಥ ಆ ಕ್ಷಣದಲ್ಲಿ ನಾನು ನಿನಗೊಂದು ಮಾತು ಹೇಳಿದ್ದೆ, ನೆನಪಿದೆಯಾ ಮಗಳೇ? ಇದು ನನ್ನ ಶಾಂತಿ ಬದುಕಿ ಬಾಳಿದ ಮನೆ. ಇವತ್ತಿಂದ ಈ ಮನೆಯ ಜವಾಬ್ದಾರಿನೆಲ್ಲ ನಿನಗೆ ವಹಿಸ್ತಾ ಇದ್ದೀನಿ ಅಂತ. ಅಂದರೆ ಇಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಸರಿಪಡಿಸ್ಬೇಕಾದ ಕರ್ತವ್ಯ, ಜವಾಬ್ದಾರಿ ನಿಂದು. ಸಣ್ಣ ಸಣ್ಣ ಸಮಸ್ಯೆಗಳನ್ನು ಆಗಾಗ ಸರಿಪಡಿಸ್ಕೊಂಡ್ರೆ ಜೀವನದ ಹಾದಿ ಸುಗಮವಾಗಿರುತ್ತೆ. ಇಲ್ಲ ಅದನ್ನು ಬೆಳೆಯೋಕ್ಕೆ ಬಿಟ್ಟರೆ ಅದು ಬಲ್ತು ಹೋಗುತ್ತೆ. ಆ ನಂತರ ಅದನ್ನು ಕತ್ತರಿಸೋದು ಬಹಳ ಕಷ್ಟ. ಅದಕ್ಕೆ ಹೇಳಿದೆ ಮಗಳೇ. ನೀವೇನು ತಲೆ ಕೆಡಿಸ್ಕೋಬೇಡಿ ಮಾವ. ನನ್ನ ಕತ್ತಲಿರೋ ಈ ಮಾಂಗಲ್ಯನ ಉಳಿಸ್ಕೊಳ್ಳೋಕ್ಕೆ ನಾನು ಏನೇನು ಮಾಡಬೇಕೋ ಅದನ್ನು ಚಾಚು ತಪ್ಪದೆ ಪಾಲಿಸ್ತೀನಿ. ನನ್ನ ಸಂಸಾರನ ಗಟ್ಟಿಯಾಗಿ ಕಾಪಾಡ್ಕೋತೀನಿ ಮಾವ. ಒಳ್ಳೆಯದಾಗಲಿ ಮಗಳೇ. ಗುಡ್ ನೈಟ್ ಮಾವ. ಗುಡ್ ನೈಟ್ ಮಗಳೇ. ಶಂಕರಣ್ಣ, ಶಂಕರಣ್ಣ ನಿಂತ್ಕೊಳ್ಳಿ. ಇದೇನು ಶಂಕರಣ್ಣ, ನಾನು ನೋಡಿದಾಗೆಲ್ಲ ಮಂಜಣ್ಣನ ತಂಗಿ ಅಂತ ಪ್ರೀತಿಯಿಂದ ಮಾತಾಡ್ಸ್ತಿದ್ರಿ. ಇವಾಗೇನಾಯ್ತು?
ನೋಡ್ದೇ ಇರೋ ಥರ ಮುಖ ತಿರ್ಸ್ಕೊಂಡು ಹೋಗ್ತಿದ್ದೀರಾ ಯಾಕೆ? ನಮಗೆ ನಿಮ್ಮ ಸವಾಸನೆ ಬೇಡ, ಬಿಟ್ಬಿಡಿ. ಅಯ್ಯೋ ಏನಾಯ್ತು ಅಣ್ಣ? ನಾನೇನು ಮಾಡಿದೆ ನಿಮಗೆ? ನಾನೇನಾದ್ರೂ ಬೇಜಾರು ಮಾಡಿದ್ನಾ? ನೀನಲ್ಲಮ್ಮ, ನಿಮ್ಮ ಅಕ್ಕ. ಅವಳನ್ನ ದೇವತೆ ಅನ್ಕೊಂಡಿದ್ದೆ. ಮಂಜಣ್ಣನ ತಂಗಿ ಅಂದರೆ ಎಂಥ ಒಳ್ಳೆ ಹುಡುಗಿ ಅಂತ ಅನ್ಕೊಂಡಿದ್ದೆ ನಾನು. ಮದುವೆ ಆದಮೇಲೆ ಅವಳ ರಂಗೆ ಬದಲಾಗೋಯ್ತಮ್ಮ. ಇವಳನ್ನ ನಾವು ನೋಡಿದ ಕಲ್ಯಾಣಿನ ರೇಂಜಿಗೆ ಚೇಂಜ್ ಆಗೋಗಿದ್ದಾಳೆ. ಬೆನ್ ಕೊಟ್ಟರೆ ನಮ್ಮ ಬೆನ್ಗೆ ಚೂರಿ ಹಾಕ್ಬಿಡ್ತಾಳೆ ಅವಳು. ಆ ರೇಂಜಿಗೆ ಕಲಾಕಾರ ಆಗೋಗಿದ್ದಾಳೆ ಅಮ್ಮ ಅವಳು. ಯಾಕಣ್ಣ ಹೇಗೇಗೋ ಮಾತಾಡ್ತಿದ್ದೀರಾ? ಅಕ್ಕನ ಬಗ್ಗೆ ನೀವು ಹೀಗೆಲ್ಲ ಮಾತಾಡಬೇಕು ಅಂದರೆ ಅದ್ರ ಹಿಂದೆ ಏನಾದರೂ ಕಾರಣ ಇರಬೇಕು ತಾನೆ? ಆ ಕಲ್ಯಾಣಿ, ಆ ಸೂರ್ಯಪ್ರಕಾಶ್ ಅವ್ರ ಮನೆಗೆ ಸೊಸೆಯಾಗಿ ಹೋಗಿರೋದು ಉದ್ಧಾರ ಮಾಡೋಕ್ಕಲ್ಲಮ್ಮ. ಆ ಮನೇಲಿ ಇರೋರನ್ನ ಪ್ರೀತಿಸೋದು ಇಲ್ಲ ಅವಳು. ಸೇಡು ತೀರಿಸ್ಕೊಳಕ್ಕೆ ಹೋಗಿರೋದು. ಕಾರಣ ಕೇಳ್ತಿದ್ದಲ್ಲಮ್ಮ, ಇದೇ ಕಾರಣ. ಆ ಸೇಡು ತೀರಿಸ್ಕೊಳಕ್ಕೆ ಅವಳು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತಾಳೆ. ಈಗ ಅದು ಯಾವನೋ ಪ್ರಭು ನನ್ನ ಜೊತೆ ಸೇರ್ಕೊಂಡಿದ್ದಾಳೆ. ಸೂರ್ಯಪ್ರಕಾಶ್ ಅವ್ರ ಮನೇಲಿ ಇರೋರಿಗೆಲ್ಲ ಒಂದು ಗತಿ ಕಾಣಿಸ್ಬೇಕು ಅಂತ ಇಬ್ಬರು ಪಣ ತೊಟ್ಟಿದ್ದಾರೆ. ಇಷ್ಟರಲ್ಲೇ ಏನೋ ಒಂದು ಮಾಡ್ತಾರಮ್ಮ. ಆ ಪ್ರಭು ಅವಳಿಗೇನೋ ಒಂದು ಕೊಟ್ಟಿದ್ದಾನೆ. ಆ ಸೂರ್ಯಪ್ರಕಾಶ್ ಮನೇಲಿಟ್ಟು ಅವನ್ನ ಸಿಕ್ಕಾಕ್ಸು ಅಂತ ಸ್ಕೀಮ್ ಹಾಕಿದ್ದಾರೆ. ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು ಅಣ್ಣ? ಅವ್ರನ್ನ ಟ್ರ್ಯಾಪ್ ಮಾಡಿ ಅವ್ರ ಹೆಸರಿಗೆ ಮಸಿ ಬಳಿಯೋ ಸ್ಕೆಚ್ ಹಾಕಿದ್ದಾರೆ. ನಾನೇ ನನ್ನ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಮ್ಮ. ಅಣ್ಣ, ನೀವು ಹೇಳ್ತಿರೋದೆಲ್ಲ ನಿಜನಾ? ನನಗೆ ಗೊತ್ತಿರೋ ಸತ್ಯ ನಾನು ಹೇಳಿದ್ದೀನಮ್ಮ. ನೀನೇ ನೋಡ್ತೀಯಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಸೂರ್ಯಪ್ರಕಾಶ್ ತಗ್ಲಾಕೊಂಡು ಬೀದಿಗೆ ಬರ್ತಾರೆ. ಆಗ ನಾನು ಹೇಳಿದ ಸತ್ಯ ಅಂತ ನಿನಗೇ ಗೊತ್ತಾಗುತ್ತೆ. ನಿಮ್ಮ ಅಕ್ಕ ಎಂಥ ಮಹಾನಟಿ ಅಂತ ಅರ್ಥ ಆಗುತ್ತೆ. ಅಣ್ಣ, ನೀವು ಇದನ್ನ ಬಿಟ್ಬಿಡಮ್ಮ ತಾಯಿ, ಬಿಟ್ಬಿಡು. ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ನೀವು ಒಳ್ಳಕ್ಕೆ ಬೀಳೋದಲ್ದಲೆ ನನ್ನೂ ಹೇಳ್ಕೊಂತೀರ. ನಾನೇ ಬಿಡಿಸ್ಕೊತೀನಿ. ಏಯ್, ಏನೋ ನಿಂದ? ಅದಕ್ಕೆ ಇಲ್ಲೇ ಇರುವಾಗ ನಾನೇ ಬಡಿಸ್ಕೊತೀನಿ ಅಂತ. ಅದಕ್ಕೆ ನಿಮ್ಮ ಕೈಯಾರ ಬಡಿಸಿ. ಅದಕ್ಕೆ ನೀವು ಹೊಟ್ಟೆ ತುಂಬ ಹಸ್ತಿದೆ, ತಿನ್ನಬೇಕು ಅಂತ ಕಾದು ಕಾದು ವಯಸ್ಸೇ ಆಗೋಗಿದೆ ನಮಗೆ. ನೋಡಿ, ರಾಚಮ್ಮ ಹೊಟ್ಟೆ ಹೊಸ್ಕೆ ನಂಗೆ ಕೂತಿದ್ದಾರೆ. ನೀವು ಹಾಕಿ ನಾವು ತಿಂತೀವಿ. ಹಾಕ್ಸ್ಕೊಳ್ಳಲ್ಲ, ಬರೀ ನಾಟಕಗಳೇ ಒಂದು. ನಿಮ್ಮಪ್ಪ ಮನೇಲಿ ಇಲ್ದೆ ಹೋದ್ರೆ ನಿಂದೇ ಸಾಮ್ರಾಜ್ಯ ಮಾಡ್ಕೊಂಡ್ಬಿಡ್ತೀಯಲ್ವಾ? ಬಿಚ್ಚಿ ಹೊಡ್ಬಿಡ್ತೀನಿ ನಿನಗೆ. ಸಾಮ್ರಾಜ್ಯ ಯಾವತ್ತೂ ನಮ್ಮದೇ. ಸಂಭ್ರಮ ಪಡೋದಕ್ಕೆ ಕಾರಣಗಳು ಹುಡುಕ್ಬೇಕು. ಇವತ್ತು ಬೇರೆ ಡಬಲ್ ಧಮಾಕ. ಯಾಕೆ ಹೇಳು? ನಮ್ಮ ದಾನಿಲ್ಲ, ಅಡುಗೆ ಬೇರೆ ಗಮ್ಮತ್ತಿದೆ. ಹಾಕೊಂಡು ಜಮಾಯಿಸ್ಬಿಡದೆ. ಬಡಿಸಿ ನೀವು. ಅದಕ್ಕೆ ಒಂದು ರಿಕ್ವೆಸ್ಟು. ಆಮೇಲೆ ರಿಸೀವ್ ಮಾಡಿ. ಹೊಟ್ಟೆ ತುಂಬ ಪಕ ಪಕ ಅಂತ ಹಸಿತಿದೆ. ನೀವು ಬಡಿಸ್ಬಿಟ್ಟು ಆಮೇಲೆ ಮಾತಾಡಿ. ಹಾಂ, ಒಂದು ನಿಮಿಷ.